ಒಂದ್ ಬಾರಿ ಎರಡು ಬಾರಿ ಗೆದ್ದವ್ರು, ಒಂದ್ ಬಾರಿ ಮಂತ್ರಿ ಇದ್ರು, 1,000 ಕೋಟಿಗಿದ್ದಾರೆ ಇವತ್ತು. ಅವತ್ತಿನ ರಾಜಕಾರಣ, ಇವತ್ತಿನ ರಾಜಕಾರಣ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ನ್ಯಾಯಾಲಯಗಳು, ಅದ್ರ ಬಗ್ಗೆ ಎಲ್ಲ ನಾನೇನೀಗ ಮಾತಾಡೋದಿಲ್ಲ. ಕಷ್ಟ ರೀ ಬದುಕೋದು, ಭಾಳ ಕಷ್ಟ. ಶ್ರೀನಿವಾಸಪುರದ ಭಾಳ ಕಷ್ಟ ಬದುಕೋದು. ನನ್ನ ಹೆಂಡತಿ ತೀರ್ಕೊಂಡಾಗ ಮಣಿಪಾಲ್ ಹಾಸ್ಪಿಟ್ಲ್ ಅಲ್ಲ, ಅಥವಾ ಇನ್ಯಾವುದೋ ದೊಡ್ಡ 5 ಹಾಸ್ಪಿಟಲ್ಸ್ ಇದೆಯಲ್ಲಪ್ಪ, ಯಾವ ಅಪೋಲೋ, ಮಣಿಪಾಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ಸುತ್ತೆ. ಮೇಡಮ್, ನಾನು ಜಾತಿಯಿಂದ, ಜನ್ಮದಿಂದ ಬ್ರಾಹ್ಮಣ. ನಮ್ಮ ಜನ್ಮ ಕೊಟ್ಟ ಜಾತಿಯ ಪದ್ಧತಿ ಪ್ರಕಾರ ಪೂಜೆ ಪುನಸ್ಕಾರ ಮಾಡಿ ಇವರು ಪೌರೋಹಿತರು ಬರೋದು ಎಲ್ಲ ಆಗಿ ಅವರ ಅಂತ್ಯಕ್ರಿಯೆ ಆಗಬೇಕು. ನಾನು ನನ್ನ ಹೆಂಡತಿ ಮೊದಲೇ ತೀರ್ಮಾನ ಮಾಡ್ಕೊಂಡು, ನಮಗೆ ಇವು ಯಾವ ಕೂಡ ಸಂಬಂಧ ಇಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಗೌರವವಾಗಿ ನಮ್ಮನ್ನು ಯಾವ ಪ್ರೀತಿ ಪಟ್ಟ ಜನ, ನಮ್ಮ ಸುತ್ತಮುತ್ತ ಇರೋ ಜನ, ಅವ್ರು ಯಾವ ಜಾತಿನೋ ಯಾವ ಜನಾಂಗನೋ ಯಾರು ಒಂದು ಗುಣಿ ತೆಗೆದು ಗುಣಿಲ್ ಹಾಕಲಿ ಅಂತ ನಮ್ಮ ಮನೆಗಳಲ್ಲಿ ಶವ ಸುಡ್ತಾರೆ. ನಾವು ಮಾಡಿಲ್ಲ. ನನ್ನ ಹೆಂಡತಿ ಇರಬೇಕು ಅಂಥೇಳಿ ಆ ಜಮೀನೇನು ನಾನು ಇಟ್ಕೊಂಡಿದ್ದೀನಿ, ತೋಟ ಮಾಡ್ಕೊಂಡು. ನಮ್ಮ ಊರಿನ ಜನವೇ ಎಲ್ಲ ಜಾತಿಯ ಜನ, ಶೆಡ್ಯೂಲ್ ಕಾಸ್ಟ್ನವರು ಇದ್ದಾರೆ, ನಾಯಕರಿದ್ದಾರೆ, ಮುಸಲ್ಮಾನರಿದ್ದಾರೆ, ಒಕ್ಕಲಿಗರಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಭಾಳ ಜನ ವ್ಯಾಖ್ಯಾನ ಮಾಡಿದ್ರು, ಹಿಂದೆ ಮಾತಾಡಿದ್ರು, ಇವನು ಧರ್ಮಭ್ರಷ್ಟ ಅಂದರು, ಇನ್ನೊಂದು ಏನಾದರೂ ಅಂದ್ಕೊಳ್ಳಿ. ಅವರೇ ಎಲ್ಲ ಹಿಡಿದ್ರು, ಅವರೇ ಕಣ್ಣೀರು ಹಾಕೊಂಡ್ರು, ಅವರೇ ಗುಣಿಗೆ ಹಾಕಿದ್ರು. ಹೇಗೆ ಬದುಕೋದಪ್ಪ ಈ ಸಮಾಜದಲ್ಲಿ ಶಿವು? ಯಾವ ರೀತಿ ಬದುಕೋದು ಹೇಳಿ? ಜಾತಿ ಇಲ್ಲ, ಹಣ ಇಲ್ಲ, ಆಸೆ ಇಲ್ಲ, ಅಧಿಕಾರಕ್ಕೆ ಆಸೆ ಪಡಿ ಯಾರ ಬಾಗಿಲು ಹೋಗಲಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡಿದ್ವಿ, ಜನಪರವಾಗಿ ಮಾತಾಡಿದ್ವಿ, ಯಾರು ನಿಲ್ಲಲಿಲ್ಲ. ನಾನು ಒಬ್ಬಂಟಿಗೆ ಆಗ್ಬಿಟ್ಟಲ್ರಿ, ಏಕಾಂಗಿ ಆಗ್ಬಿಟ್ಟನಲ್ಲ. ನನ್ನ ಮಕ್ಕಳಿಗೆ ಏನು ಅನ್ನಿಸ್ಬೋದು? ನನ್ನ ಮುಖ ನಾನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನನಗೆ ಅಸಹ್ಯ ಆಗ್ಬಿಡ್ತು. ನಾನು ಇಂಥ ಕುರುಪಿನ, ಇಷ್ಟು ಅಸಹ್ಯದ ಮನುಷ್ಯನ ನಾನು ಏನು ಶಿಕ್ಷೆ ಕೊಟ್ಬಿಟ್ರಪ್ಪ ನನಗೆ. ಬರೆಯೋರಿಗೆ, ಮಾತಾಡೋರಿಗೆ, ಹೇಳೋರಿಗೆ, ಅರೆ ಇವನು ಇಂಥವನ, ಅಂತ ತಪ್ಪು ಮಾಡ್ತಾನ ಇವನು, ಯಾವುದಕ್ಕೂ ಆಸೆ ಪಡೆದ, ಅದು ಯಾವುದು ಪಾಳ್ಬಿದ್ರು ಭೂಮಿಗೆ ಹೋಗ್ತಾನ ಇವನು ಅನ್ನೋ ಕರುಣೆ ಕೂಡ ಇಲ್ಲದೆ ಏನೆಲ್ಲ ಮಾತಾಡ್ಬಿಟ್ರು. ಓ ರಾಮ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿರೋದು, ಹಣ ಇಲ್ಲದೆ ಇರೋದು, ಅಧಿಕಾರದ ಅಪೇಕ್ಷೆ ಇದ್ದು ಇಲ್ಲದೆ ಬದುಕೋದು ಭಾಳ ಕಷ್ಟದ ಕೆಲಸಪ್ಪ. ನಾನು ಹಳಬರ ಹಿಸ್ಟ್ರಿ ಎಲ್ಲ ಓದ್ತೀನಿ. ಕಾಮರಾಜ್ ಅವ್ರ ವಿಚಾರ, ನಿಜಲಿಂಗಪ್ಪನವ್ರ ವಿಚಾರ, ದೇವರಾಜ ಅರಸ್ ಅವ್ರ ವಿಚಾರ, ಗೋಪಾಲ್ ಗೌಡ್ರ ವಿಚಾರ, ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳು ಸುಂದರಯ್ಯನವ್ರ ವಿಚಾರ, ನಮ್ಮ ನಾಯಕರಾಗಿದ್ದು ಮೊನ್ನೆ ತೀರ್ಕೊಂಡವ್ರು ಜೈಪಾಲ್ ರೆಡ್ಡಿ ಅವ್ರ ವಿಚಾರ, ಮಧು ದಂಡಾವತಿ ಅವ್ರ ವಿಚಾರ, ಜಾರ್ಜ್ ಫರ್ನಾಂಡಿಸ್ ಅವ್ರ ವಿಚಾರ. ಏನಪ್ಪ ಅವ್ರನ್ನೆಲ್ಲ ನೋಡಿ ನೆನಪು ಮಾಡಿಕೊಂಡು ಅವರು ಹೇಗೆ ಬದುಕಿದ್ರು ನೆನಪು ಮಾಡ್ಕೊಂಡು, ಅಯ್ಯೋ ನಾನು ಯಾವ ಮಹಾ ಅಂಥವ್ರಿಗೆಲ್ಲ ಹಾಗಾಗಿದೆಯಲ್ಲ ಅಂತ ಹೇಳಿ ಇನ್ನೂ ಬದುಕಿರಬೇಕು, ಆತ್ಮಹತ್ಯೆ ಮಾಡ್ಕೋಬಾರ್ದು, ಇರಬೇಕು ಅಂತ ಪುನಃ ಧೈರ್ಯ ತಂದುಕೊಳ್ಳೋದು. ಸರಿಸುಮಾರು 48 ವರ್ಷ 49 ವರ್ಷ ರಾಜಕಾರಣದ ಜೀವನ ನೀವು ಆಯ್ಕೆ 50 ಇಯರ್ಸ್, ಅರ್ಧ ದಶಕ. ಸಾರಿ, ನಾನು 1970 ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ಗೆ ಸೆಕೆಂಡ್ ಇಯರ್ BSc ಓದ್ತಾ ಇದ್ದಾಗ ಕಾಂಗ್ರೆಸ್ ಪಾರ್ಟಿಯ ಅಫಿಷಿಯಲ್ ಕ್ಯಾಂಡಿಡೇಟ್ ಮಲ್ಲೇಶ್ವರಂ ಕಾರ್ಪೊರೇಷನ್ ಕಾನ್ಸ್ಟಿಟ್ಯೂನ್ಸಿ ಡಿವಿಷನ್ ನಂಬರ್ 4 1970
ಅರಸೂರು ಅವಾಗ ಅಲ್ಲೇ ಮನೆ ವಾಸ ಮಾಡ್ತಿದ್ರು. ಅವಾಗ ಏನೋ ಕಾರಣಗಳು ಅಲ್ಲಿ ಯಾರು ಕ್ಯಾಂಡಿಡೇಟ್ ಇರಲಿಲ್ಲ ಅಂತ ನಾನು ಆಗಬೇಕು ಅಂತ ಹೇಳಿದ್ರು. ಈಗ ಎಲ್ಲಿದ್ದೀವಿ ನಾವು 70ಇಂದ ಆಲ್ಮೋಸ್ಟ್ 56 ಇಯರ್ಸ್ ಆಗೋಯ್ತು. ಇದೆಲ್ಲ ನೋಡಿದ್ದೀನಿ. 7 ಬೀಳುಗಳು ನೋಡಿದ್ದೇನೆ,